ಹಲೋ ಫ್ರೆಂಡ್ಸ್, ಹಲೋ ನಮಸ್ಕಾರ. ಸೊ ಇದು ರೆಡಿಮೇಡ್ ಪರೋಟ ರೆಡಿ ಟು ಈಟ್ ಇರುತ್ತೆ. ಸೊ ಇದನ್ನೇನಿಲ್ಲ, ಫ್ರಿಜ್ನಾಗ ಇರುತ್ತೆ. ಸೊ ಫ್ರಿಜ್ನಿಂದ ತೆಗೆದುಕೊಟ್ಟಿರ್ತಾರೆ. ಸೊ ಇದನ್ನ ಓಪನ್ ಮಾಡಿದ ನಂತರ 2-3 ದಿನದೊಳಗೆ ಇದನ್ನು ಖಾಲಿ ಮಾಡಬೇಕು. ಸೊ ಇದನ್ನ ರೆಡಿ ಹೇಗೆ ಮಾಡ್ಕೋಬೇಕಂದ್ರೆ ಆಲ್ರೆಡಿ ರೆಡಿ ಇರುತ್ತೆ. ಸೊ ನೀವು ಇನ್ನೊಂದು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಬಿಟ್ಟು ಬೇಯಿಸಬೇಕು. ಸ್ವಲ್ಪ ಎಣ್ಣೆ ಹಾಕಿ, ಚಪಾತಿ ಎಣ್ಣೆ ಹಾಕಿ ಬೇಯಿಸ್ತಿರಲ್ಲ, ಸೊ ಆ ಥರ. ಸೊ ಇವಾಗ ಇದನ್ನು ಕಟ್ ಮಾಡೋಣ. ಇದು ರೆಡಿಮೇಡ್ ಪರೋಟ. ಇದನ್ನು ಸೊ ನೀವು ನೋಡ್ಬೋದು, ಇದು ರೆಡಿಮೇಡ್ ಪರೋಟ. ಸೊ ಇದನ್ನು ಮೈದಾ ಹಿಟ್ಟಿನಿಂದ ಮಾಡಿರ್ತಾರೆ. ಸೊ ಇದನ್ನು ಸಂಪೂರ್ಣ ಬೇಯಿಸಿರೋದಿಲ್ಲ, ಸ್ವಲ್ಪ ಹಸಿ ಬಿಸಿ ಈ ರೀತಿ ಬೇಯಿಸಿರ್ತಾರೆ. ನಾವು ಈ ಪರೋಟವನ್ನು ಲೇಯರ್ ಇರುತ್ತೆ, ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸಿಬಿಟ್ರೆ ರುಚಿಕರವಾದ ಪರೋಟ ರೆಡಿ ಆಗುತ್ತೆ. ಸೊ ಇವಾಗ ಇದನ್ನ ಬೇಯಿಸೋಣ. ನೋಡ್ಬೋದು, ಇವಾಗ ಇದನ್ನ ಹಂಚಿನಲ್ಲಿ ಹಾಕಿ ಈ ಥರ ಬೇಯಿಸಬೇಕು. ಎಣ್ಣೆ ಹಚ್ಚಿ, ಸ್ವಲ್ಪ ಎಣ್ಣೆ ಹಚ್ಚುತ್ತಾ ಇದನ್ನು ಬೇಯಿಸಬೇಕು. ಸೊ ಈ ರೀತಿ ಎಣ್ಣೆ ಹಚ್ಚಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ಎರಡು ಸೈಡು ಎಣ್ಣೆ ಹಚ್ಚುತ್ತಾ ಹಾಗೆ ಬೇಯಿಸಬೇಕು. ಸೊ ಇದು ಮೃದು ಇರುತ್ತೆ. ಸೊ ಎಣ್ಣೆ ಹಚ್ಚಿ ಬೇಯಿಸೋದ್ರಿಂದ ಇದು ಖಡಕ್ ಆಗುತ್ತೆ. ನೀವು ನೋಡ್ಬೋದು, ಅದು ಬೇಯ್ತಾ ಇದೆ. ಈ ಥರ ಎಲ್ಲವಕ್ಕೂ ಎಣ್ಣೆ ಹಚ್ಚಿ ಇಟ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕು. ಸೊ ಇನ್ನೂ ಸ್ವಲ್ಪ ಕೆಂಪಾಗಬೇಕು. ಸೊ ನೀವು ನೋಡ್ತಾ ಇದ್ರೆ ಸ್ವಲ್ಪ ಅದು ಉಪ್ತಾ ಇದೆ. ಸೊ ಇದು ಮೈದಾ ಹಿಟ್ಟಿನಿಂದ ಮಾಡಿರ್ತಾರೆ. ಸೊ ಜಾಸ್ತಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಇದಕ್ಕಿಂತ ಬೆಟರ್ ಚಪಾತಿ, ರೊಟ್ಟಿ, ರಾಗಿ ರೊಟ್ಟಿ ಇದನ್ನು ಯೂಸ್ ಮಾಡಿಕೊಡಿ. ಇದು ಆರೋಗ್ಯಕ್ಕೆ ಜಾಸ್ತಿ ಒಳ್ಳೆಯದಲ್ಲ. ಇವಾಗ ನಮ್ಮ ರುಚಿಕರವಾದ ಪರೋಟ ರೆಡಿಯಾಗಿದೆ. ಸೊ ರೆಡಿ ಟು ಈಟ್.